ಇಲ್ಲೊಬ್ಬ ಮನುಷ್ಯ ಏನೋ ಹೇಳ್ತಾ ಇದಾರೆ, ಕರೆಕ್ಟಾಗಿ ಕೇಳಿ. ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ನಿಜವಾದ ಮಾತಲ್ಲ, ಇದೆಲ್ಲರಿಗೂ ಗೊತ್ತು. ಆದರೆ ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಜೂಜಾಟ, ಗ್ಯಾಮ್ಲಿಂಗ್ ಅಲ್ಲ, ಬಿಸ್ನೆಸ್ ಅದೊಂದು. ಅದನ್ನು ನಾವು ಕಷ್ಟಪಟ್ಟು ಬಿಸ್ನೆಸ್ ಮಾಡಬೇಕು. ದಿನಾಗಲೂ ಅದ್ರ ಬಗ್ಗೆ ಗಮನ ಕೊಡಬೇಕು. ಇವತ್ತಿಂದ ಕಲಿಬೇಕು, ಟೈಮ್ ಕೊಡಬೇಕು. ಸ್ಟಾಕ್ ಮಾರ್ಕೆಟ್ಗೆ ಟೈಮ್ ಇಲ್ಲ, ಸ್ಟಾಕ್ ಮಾರ್ಕೆಟ್ಗೆ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಯಾವತ್ತೂ ಟೈಮ್ ಸಿಗೋಲ್ಲ. ನೀವು ಎಫ್ ಡಿನಲ್ಲಿ ದುಡ್ಡಿಟ್ಟು 6% ಇಂಟ್ರೆಸ್ಟ್ ರೇಟ್ನ ತೊಗೊಂಡ್ರೆ ನೀವು ಇನ್ಫ್ಲೇಷನ್ನೇ ಬೀಟ್ ಮಾಡ್ತಿಲ್ಲ. ಶ್ರೀಮಂತರು ಹೇಗಾಗಕ್ಕೆ ಸಾಧ್ಯ? ಇನ್ಫ್ಲೇಷನ್ನೇ ಬೀಟ್ ಮಾಡ್ದಲೇ ಇದ್ದರೆ ಶ್ರೀಮಂತರಾಗಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡುವಂಥ ಸ್ಕಿಲ್ ಇರಬೇಕು. ಅದರಿಂದಾದರೂ ಸರಿ ಕಲ್ತ್ಕೊಂಡು ಪ್ರಯತ್ನ ಪಡಿ. ಯೂಟ್ಯೂಬು, ಟೆಲಿಗ್ರಾಮ್ ಚಾನಲಲ್ಲಿ ಬರುವಂಥ ಟಿಪ್ನ ತೊಗೊಂಡು ಟ್ರೇಡ್ ಮಾಡೋಕ್ಕೆ ಹೋಗಿ ದುಡ್ಡನ್ನ ಕಳ್ಕೊಬೇಡಿ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನ ಕಳ್ಕೊಳ್ಳೋದು ತುಂಬ ಸುಲಭ, ದುಡ್ಡನ್ನ ಗಳಿಸೋದು ತುಂಬ ಕಷ್ಟ. ಅದು ಸ್ಟಾಕ್ ಮಾರ್ಕೆಟಲ್ಲೇ ಆದರೂ ಸರಿ, ಎಲ್ಲೇ ಆದರೂ ಸರಿ.